ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಬೆಳಿಗ್ಗೆ ಟೈಮು ಸಾನುಗೆ ಇನ್ನು ಸಾನು ಹೋಗ್ಬೇಕು. ಈಗ ಜಸ್ಟ್ ಅವಳು ರೆಡಿ ಆಗ್ತಾ ಇದ್ದಾಳೆ. ತಿಂಡಿ ಎಲ್ಲ ಆಯಿತು. ಅವಳು ಹೋಗೋ ಮುಂಚೆನೇ ಇವತ್ತು ಸ್ವಲ್ಪ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಯಾಕಂದರೆ ಹಬ್ಬಕ್ಕಿಂತ 2 ದಿನ ಇರೋದು. ಹಬ್ಬಕ್ಕೆ ಹತ್ತಿರ ಮಾಡಿಕೊಂಡು ನಾನು ಸೋಫಾ ಕವರು, ಕಾಟ್ದು, ಬೆಡ್ ಸ್ಪ್ರೆಡ್, ಪಿಲ್ಲೋಸು, ಕರ್ಟನ್ಸ್ ಎಲ್ಲ, ಮ್ಯಾಟ್ಸ್ ಎಲ್ಲನೂ ಕೂಡ ಆಮೇಲೆ ತೊಳೆಯೋಣ ಅಂದ್ಬಿಟ್ಟು ಅವತ್ತಿಂದ ನಾನು ತೊಳೆದಿರಲಿಲ್ಲ ಅದನ್ನು. ಅಂದರೆ ಹಬ್ಬ ಹತ್ತಿರ ಮಾಡ್ಕೊಂಡು ಮಾಡಿದಾಗ ಅದು ಫ್ರೆಶ್ ಅನಿಸುತ್ತೆ. ಮೊದಲೇ ಮಾಡಿಟ್ಬಿಟ್ರೆ ಹಬ್ಬಕ್ಕೆ ಇನ್ನೂ ಒಂದು ಸರಿ ತೊಳಿಬೇಕು ಅನಿಸುತ್ತೆ. ಅದಕ್ಕೆ ಇನ್ನು 2 ದಿನ ಇದೆಯಲ್ಲ ಅಂದ್ಬಿಟ್ಟು ಇವತ್ತು ವಾಶ್ಗೆ ಹಾಕ್ತಾ ಇದ್ದೀನಿ ಎಲ್ಲನೂ. ನಾಳೆ ಮಾಡೋಣ ಅಂದ್ಕೊಂಡೆ. ಆಮೇಲೆ ಈಗ ಮಳೆ ಟೈಮ್ ಅಲ್ವಾ, ಯಾವಾಗ ಮಳೆ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಉರಿ ಬಿಸಿಲಿರುತ್ತೆ, ಮಳೆ ಬಂದ್ಬಿಡುತ್ತೆ. ಅದಕ್ಕೆ ಬೇಡ ರಿಸ್ಕು, ಒಂದಿನ ಮುಂಚೆನೇ ಮಾಡೋಣ ಅಂದ್ಬಿಟ್ಟು ಇವತ್ತು ಎಲ್ಲನೂ ತೆಗೆದು ವಾಶ್ಗೆ ಹಾಕ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ದಿನ ಹೇಗಿರುತ್ತೆ ಬನ್ನಿ ನೋಡೋಣ. ತುಂಬ ಪ್ಲ್ಯಾನ್ಸ್ಗಳಿದೆ. ರಾಜೇಶ್ ಇವತ್ತು ಸ್ಕೂಲ್ಗೆ ಬಿಟ್ಬಿಟ್ಟು ಸಾನುಗೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿ ಬನ್ನಿ ಅಂತ ಹೇಳಿದ್ದೆ. ಯಶವಂತಪುರ ಮಾರ್ಕೆಟಿಗೆ ಕಳಿಸಿದ್ದೆ. ಅಲ್ಲಿ ಸ್ವಲ್ಪ ಹೂ ತಗೊಳ್ಳೋಣ ಅಂದ್ಬಿಟ್ಟು. ನಮ್ಮ ಏರಿಯಾದಲ್ಲಿ ಮಾರ್ಕೆಟ್ ಅಂತ ಯಾವುದೂ ಇಲ್ಲ. ಅವ್ರಿಗೂ ಇಲ್ಲಿ ಮಾರೋರು ಕೂಡ ಅಲ್ಲಿಂದಾನೇ ತೊಗೊಂಡು ಬರ್ತಾರೆ. ಅದಕ್ಕೆ ನಾನು ಇಲ್ಲಿ ಯಾಕೆ ಎಕ್ಸ್ಟ್ರಾ ಕೊಡಬೇಕು ಅಂದ್ಬಿಟ್ಟು ಅಲ್ಲಿಗೆ ಕಳಿಸಿದ್ದೆ. ಆಗಲೇ 2 ದಿನದ ಮುಂಚೆನೇ ಎಲ್ಲನೂ ರೇಟ್ ಆಗಿಬಿಟ್ಟಿದೆ. ಲೈಕ್ ಸಾಮಂತಿಗೆ ಹೂವು 150ರಿಂದ ಶುರು ಅಂತೆ. ಸ್ವಲ್ಪ ದಪ್ಪಕ್ಕೆ ಮಂದಕ್ಕೆ ಇದ್ದರೆ ಅದು 200 ರೂಪಾಯಿ ಇರುತ್ತೆ. ಅದ್ರ ಜೊತೆ ರೋಸು ಎಲ್ಲೂ ಸಿಗ್ತಾನೆ ಇಲ್ವಂತೆ, ಎಲ್ಲ ಒಣಗೋಗಿರೋದಿದೆ. ಫ್ರೆಶ್ ಇರೋದು ತುಂಬಾ ಕಡಿಮೆ, 60-70 ರೂಪಾಯಿ ಹೇಳ್ತಾ ಇದ್ದಾರೆ 1/4 kgಗೆ. ಮತ್ತು ಎಲೆ ಅಂತೂ ನಮ್ಮ ಏರಿಯಾದಲ್ಲಿ ಹಬ್ಬದಲ್ಲಿ 10 ರೂಪಾಯಿಗೆ 4 ಇರೋದಷ್ಟೇ. ಅದಕ್ಕೆ ಅಲ್ಲಿಂದಾನೇ ಒಂದು 2 ಕೋಳಿಗೆ ತೊಗೊಂಡು ಬನ್ನಿ ಅಂತ ಕಳಿಸಿದ್ದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಓಕೆ ಸ್ನೇಹಿತರೆ, ಇವತ್ತು ನಾರ್ಮಲ್ ನನ್ನ ರುಟೀನು. ಮೂಗು ಕಟ್ಕೊಳ್ಳೋದಿನ ಕಡಿಮೆನೇ ಆಗಿಲ್ಲ. ಸಡನ್ನಾಗಿ ಬ್ಲಾಕ್ ಆಗಿಬಿಡುತ್ತೆ, ಮಾತಾಡೋದಕ್ಕೆ ಆಗೋದಿಲ್ಲ. ಇಲ್ಲೂ ಒಂಥರ ಕಫ ಕಟ್ದಂಗೆ ಆಗ್ಬಿಡುತ್ತೆ. ಇವಾಗ ಬನ್ನಿ ನಮ್ಮ ಇವತ್ತಿನ ನಾರ್ಮಲ್ ಡೇ ಹೇಗಿರುತ್ತೆ ನೋಡೋಣ. ಅಂದರೆ ಹಬ್ಬಕ್ಕೆ ಏನು ಮೆನ್ಯೂ ಪ್ರಿಪೇರ್ ಮಾಡಬೇಕು, ಲಕ್ಷ್ಮಿ ಕೂರ್ಸೋದಕ್ಕೆ ಏನಾದರೂ ತಯಾರಿ. ಸೀರೆ ಅಂತೂ ತೊಗೊಂಡಾಗಿದೆ. ಸೀರೆ ಈ ಸರಿ ಸಾಫ್ಟ್ ಸಿಲ್ಕ್ ಇರೋದ್ರಿಂದ ಒಂದಿನ ಮುಂಚೆನೇ ನಾನು ಅದನ್ನು ಪ್ಲೀಟ್ ಮಾಡಿ ಇಟ್ಕೊಳ್ಬೇಕು ಅನ್ನೋ ನೆಸಸರಿನೂ ಏನೂ ಇಲ್ಲ. ಮತ್ತು ನನ್ನ ಸೀರೆಗೆ ಫಾಲ್ ಹಾಕಿಲ್ಲ. ಸೀರೆಗೆ ಫಾಲ್ ಹಾಕಬೇಕು. ಸೊ ನಾಳೆ ತೊಗೊಂಡು ಬರ್ತೀನಿ, ಇಲ್ಲ ಇವತ್ತು ತೊಗೊಂಡು ಬರ್ತೀನಿ, ಇಲ್ಲ ಇವತ್ತೇ ಹೋಗ್ತೀನಿ. ಸೊ ಇವತ್ತು ತೊಗೊಂಡು ಬಂದು ನೆನೆಸಿ ನಾಳೆ ಬೇಕಿದ್ರೆ ಸ್ಟಿಚ್ ಮಾಡ್ಬೋದು. ಮತ್ತು ಒಂದು DIY ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಬಟ್ ಟೈಮ್ ಆಗೋಯ್ತು, ಆಗ್ತಾ ಇಲ್ಲ. ನಾನು DIY ಮಾಡಿದ್ರು ಕೂಡ ನಿಮ್ಮ ಜೊತೆ ಅದು ಹೇಗೆ ಮಾಡಿದೆ ಅಂತ ಶೇರ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಪ್ರಯತ್ನ ಅಂತೂ ಪಡ್ತೀನಿ. ಅಂದರೆ ಡೆಕೋರೇಷನ್ಗೆ DIY. ಓಕೆನಾ? ಇಷ್ಟಿದೆ ಅಪ್ಡೇಟ್. ನೋಡಿ ಬನ್ನಿ, ಸಾನುಗೆ ಕರ್ಕೊಂಡು ಬರಬೇಕು. ಅವಾಗ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿ ಬರೋಣ. ನಿಂಗೆ ಏನು ಬೇಕು? ಈ ಥರ ಹಾರ ಮಾಡಬೇಕು ನಾನು. ಅದಕ್ಕೆ ಪೇಪರ್ ತೊಗೊಳೋದಕ್ಕೆ ಬಂದಿದ್ದೀನಿ. DIY. I want to make this lotus and garland. But how will you make this paper? Chalo, let's see. This is what you wanted to show me. ನಾನು ಮೊದಲೋಗಿದ್ನಲ್ಲ ಅಂಗಡಿ, ನನಗೆ ಅಲ್ಲಿ ಪೇಪರ್ ಸಿಗಲಿಲ್ಲ. ಅದಕ್ಕೆ ಈಗ ಒಂದು ಬೇರೆ ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ಬಂದಿದ್ರೆ ನೋಡಿ, ನಾನು ಪೇಪರ್ ತೊಗೊಳ್ತಾ ಇದ್ರೆ ನನ್ನ ಮಗಳು ಬೇರೆ ಬಿಸ್ನೆಸ್ಸೇ ಮಾಡ್ತಾ ಇದ್ದಾಳೆ. ನಾನು ಹುಡುಕ್ತಾ ಇದ್ದೀನಿ ಎಲ್ಲೋದ್ಲು ಅಂತ. ಅಂಗಡಿ ಫುಲ್ ಸುತ್ತಾಡ್ತಿದ್ದಾಳೆ, ಅದು ಇದು ಅಂದ್ಕೊಂಡು ನೋಡಿಕೊಂಡು. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಅದ್ರ ರಿಲೇಟೆಡ್ ಎಲ್ಲ ಸ್ಟಫ್ಸ್ ಒಂದು ಕಡೆ ಇಟ್ಟಿದ್ರು. ನೋಡ್ರಿ, ಸಾನು ನಾನು ನೋಡ್ಬಿಟ್ಟು ಬಂದಿಲ್ಲ, ಹಿಂದೆ ಸೇರ್ಕೊಂಡಿದ್ದಾಳೆ. ಅಲ್ಲಿ ನೋಡು, ಏನೋ ಇಟ್ಕೊಂಡು ಇದು ತಗೊಳ್ಳ ಅಂತ ಕೇಳೋದಕ್ಕೆ. ಸ್ನೇಹಿತರೆ, ಈಗ ಲಕ್ಷ್ಮಿ ಹಬ್ಬಕ್ಕೆ ಒಂದು ಡೆಕೋರೇಷನ್ಗೆ, ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಒಂದು DIY ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ತೊಗೊಂಡು ಬಂದಿದ್ದೀನಿ. ಇದು ಕ್ರೇಪ್ ಪೇಪರು. ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಹೇಗಿದೆ ಟೆಕ್ಸ್ಚರು ಅಂತ. ಸೊ ಕ್ರೇಪ್ ಪೇಪರು ಪಿಂಕ್, ವೈಟ್, ಗ್ರೀನ್ ತೊಗೋಬೇಕಿತ್ತು. ಗ್ರೀನ್ ನನಗೆ ಇದು ತೊಗೊಂಡಿದ್ದ ಕಡೆ ಸಿಗಲಿಲ್ಲ. ಸೊ ಇದರಲ್ಲೇ ನಾನು ಟ್ರೈ ಮಾಡೋಣ ಮುಂಚೆ. ಓಕೆ, ಪೇಪರ್ ಇದರ ಜೊತೆ ಥ್ರೆಡ್ಡು, ನೀಡಲ್ ಆ್ಯಂಡ್ ಸಮ್ ಪೇಪರ್ಸ್. ಸೊ ಇದು ಯಾವ ರೀತಿಯಲ್ಲಿ ನಾನು ಮಾಡ್ತಾ ಇರೋದು ಅಂತ ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ. ಕೆಳಗಡೆ ಲೋಟಸ್ ಥರ ಬಡ್ಡಿರುತ್ತೆ, ಅಂದರೆ ಮೊಗ್ಗು ಥರ ಇರುತ್ತೆ. ಅದ್ರ ಮೇಲ್ಗಡೆ ವೈಟ್ ಕಲರ್ದು ಗಾರ್ಲ್ಯಾಂಡ್, ಹೂವದ ಹಾರ.
ಸೊ ಇದು ಚಿಕ್ಕದಾದರೂ ಮಾಡ್ಬೋದು, ದೊಡ್ಡದಾದರೂ ಮಾಡ್ಬೋದು. ಅಂಗಡಿಯಲ್ಲಿ 2 ಥರದಿತ್ತು, ಚಿಕ್ಕದು ದೊಡ್ಡದು ಇತ್ತು. ಸೊ ಆ ಥರ ಮಾಡೋಣ ಅಂತ ಅಂದ್ಕೊಂಡು, ಸಾನುಗೂ ತುಂಬ ಇಂಟ್ರೆಸ್ಟ್ ಅಲ್ವಾ, ಅದಕ್ಕೆ ಇಬ್ಬರು ಕೂತ್ಕೊಂಡಿದ್ದೀವಿ. ಇಬ್ಬರು ಒಂದನ್ನು ಮಾಡೋಣ ಕೂತ್ಕೊಂಡು. ತುಂಬ ಟೈಮ್ ಹಿಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಲೋಟಸ್ದು ಬಡ್ ಮಾಡ್ಕೊಳ್ಬೇಕು, ಅಂದರೆ ಹೂವದ್ದು ಮೊಗ್ಗು. ಅದಕ್ಕೆ ಏನು ಮಾಡಬೇಕು, ಒಂದು ಮಾಡಿದ್ವಿ, ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂತು. ಸೊ ಅದೇ ರೀತಿಯಲ್ಲಿ ಈಗ ನಿಮಗೂ ಕೂಡ ತೋರಿಸ್ತೀನಿ. ಸೊ ವೈಟ್ ಪೇಪರ್ ತೊಗೊಂಡು ಚುರುಮುರಿ ಕಟ್ತಾ ಇದ್ದೀವಿ. ಓಕೆ, ನಾನು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಒಂಚೂರು. ಇದನ್ನು ಕ್ರಂಬಲ್ ಮಾಡಿಕೊಂಡು ಫುಲ್ಲು ಹೊರಗಡೆ. ಸೊ ಈ ತುದಿನ ಗಟ್ಟಿ ಮಾಡ್ತಾ ಇದ್ದೀನಿ ಪೇಪರ್ ಹಾಕ್ಬಿಟ್ಟು. ಇಲ್ಲಿ ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಒಳಗಡೆ ಹೋಗಬೇಕಲ್ಲ ಇದು ಅಂತ. ಆಮೇಲೆ ಇಲ್ಲಿ ಸ್ವಲ್ಪ ರೌಂಡ್ ಮಾಡ್ಕೊ, ಇಲ್ಲಾಂದರೆ ಸ್ಟಿಫ್ನೆಸ್ ಸಿಗಲ್ಲ ನಿಮಗೆ. ಈ ಥರ ಉದ್ದಕ್ಕೆ ಹೀಗೆ. ಸೊ ಈಗ ಇದನ್ನು ಇದರ ಒಳಗಡೆ ಪುಷ್ ಮಾಡೋದು. ಮಾಡೋದಕ್ಕೆ ನೋಡಿ ಈ ಥರ ಇಷ್ಟು ಉದ್ದ ಮಾಡ್ಕೊಂಡಿದ್ದೀವಿ. ಇದನ್ನು ಗುಂಡಕ್ಕೆ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು. ಈಗ ಕಮಲದ ಹೂಗೆ ರ್ಯಾಪ್ ಮಾಡಬೇಕಲ್ಲ, ಪಿಂಕ್ ಕಲರ್ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಅಗಲ ಇರುತ್ತೆ, ಒಂದು ತೊಗೊಂಡ್ರೆ ಸಾಕಾಗುತ್ತೆ. ಈಗ ಮೊದಲಿಗೆ ನಾವು ಈ ವೈಟ್ ಬಡ್ ಮಾಡ್ಕೊಂಡಿದ್ದೀವಲ್ವಾ ಮೊಗ್ಗು, ಅದನ್ನು ಕವರ್ ಮಾಡಬೇಕು. ಅದಕ್ಕೆ ನಾವು ಯಾವ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು, ಅದು ಯಾವ ಥರ ಆದರೂ ಮಾಡ್ಕೊಳ್ಬೋದು. ನಾನು ಅಗ್ಲ ಪೆಟಲ್ಸ್ ಥರ ಮಾಡ್ಕೊಂಡಿದ್ದೀನಿ. ಒಂದು 2-3 ಪೆಟಲ್ ಹಾಕಿದ್ರೆ ಅದು ಕವರ್ ಆಗಿಬಿಡ್ಬೇಕು ಆ ರೀತಿಯಲ್ಲಿ. ಅದು ಮೊಗ್ಗು ಕವರ್ ಆದಮೇಲೆ ನಾವು ಮೇಲ್ಗಡೆ ಪೆಟಲ್ಸ್ ಥರ ಮಾಡಬೇಕು. ಅದಕ್ಕೆ ನೋಡಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಟ್ಟಿಗೆನೇ ಒಂದು 2 ಮಾಡಬೇಕಲ್ಲ, ಅದಕ್ಕೆ ಜಾಸ್ತಿನೇ ಪೆಟಲ್ಸ್ ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನ ಒಂದೊಂದೇ ಅಂಟಿಸ್ಬೇಕು. ನಾನು ಸ್ಟಾರ್ಟಿಂಗ್ ಕೆಳಗಡೆ ಅಂಟಿಸಿದೆ, ಬಟ್ ಅದು ಕೆಳಗಡೆ ಅಂಟಿಸ್ಬಾರ್ದು, ಮೇಲ್ಗಡೆಯಿಂದ ಶುರು ಮಾಡಬೇಕು. ಸೊ ಬನ್ನಿ ಮೊದಲು ಮೇಲ್ಗಡೆಯಿಂದ ಶುರು ಮಾಡೋಣ. ನಾನು ಯಾವ ರೀತಿಯಲ್ಲಿ ಗಮ್ ಹಚ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಲ್ಲ, ಬರೀ ಎಡ್ಜಸ್ಸಲ್ಲಿ ಮಾತ್ರನೇ, ಅದು ಹಾಫಿಗೆ ಮಾತ್ರ ಹಚ್ತಾ ಇದ್ದೀನಿ. ಎಲ್ಲಿ ಹಚ್ಚಿದ್ದೀನೋ ಅದನ್ನು ಮಾತ್ರನೇ ಅಂಟಿಸ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲಿ ಗಮ್ ಹಾಕಿಲ್ವೋ ಅದನ್ನು ನಾವು ಕಮಲದ ಹೂ ಅರಳಿಸ್ತೀವಲ್ವಾ ಪೆಟಲ್ಸು, ಸೊ ಸಪ್ರೇಟಾಗಿ ಕಾಣಬೇಕು ಅಂತ ಹೇಳಿ ಬರೀ ಹಾಫಿಗೆ ಮಾತ್ರನೇ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ಆ್ಯಂಡ್ ಇದು ಪೇಪರ್ ಅಲ್ವಾ, ಸ್ವಲ್ಪ ಗಮ್ ಹಾಕಿದ್ರೂ ಸಾಕು ಅಂಟ್ಕೊಂಡ್ಬಿಡುತ್ತೆ. ಈ ಥರ ನಿಮಗೆ ಹತ್ತತ್ರಕ್ಕೆ ಬೇಕಾ ದೂರಕ್ಕೆ ಬೇಕಾ ಅಂತ ಅಂಟಿಸ್ಕೊಳ್ಬೋದು. ಒಂದು ಲೈನ್ಗೆ 3 ಪೆಟಲ್ಸ್ನ ಹಾಕಿ ಅಂಟಿಸ್ತಾ ಇದ್ದೀನಿ. ಈಗ ಗಾರ್ಲ್ಯಾಂಡ್ ಮಾಡೋ ಟೈಮು ವೈಟ್ ಪೇಪರ್ನ ಎಷ್ಟು ಅಗ್ಲಕ್ಕಿತ್ತು ಅಷ್ಟು ಅಗ್ಲಕ್ಕೂ ಕಟ್ ಮಾಡ್ಕೊಂಡಿದ್ದೀನಿ. ಹೂವಿನ ಹಾರ ಈಗ ಮಾಡೋದು ದಿಂಡು ಥರ ಬರುತ್ತೆ. ದಿಂಡು ದಪ್ಪ ಬೇಕಾ ಸ್ವಲ್ಪ ಸಣ್ಣಕ್ಕೆ ಬೇಕಾ ಅಂದರೆ ನಾವು ಮೊಗ್ಗು ಎಷ್ಟು ಮಾಡಿದ್ದೀವಲ್ವ ದಪ್ಪಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೂವನ್ನ ಅಗ್ಲಕ್ಕೆ ಮಾಡಬೇಕಾ ಅಥವಾ ಸಣ್ಣದಾಗಿ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಸೊ ಉದ್ದಕ್ಕೆ ಕಟ್ ಮಾಡಿಕೊಂಡು ನೋಡಿ, ಈಗ ಜಿಗ್ಜ್ಯಾಕ್ ವೇಯಲ್ಲಿ ಉದ್ದಕ್ಕೂ ಹೀಗೆ ಮಡಚ್ಕೊಳ್ಬೇಕು. ಇದು ಸ್ವಲ್ಪ ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ, ಆದರೆ ಮಾಡಿದಾಗ ನಿಮಗೆ ನಾನು ನೋಡಿದ ಪ್ರಕಾರ 2 ಮಿನಿಟ್ಸಲ್ಲಿ ಒಂದೊಂದು ಜಿಗ್ಜ್ಯಾಕ್ ರೆಡಿ ಆಗ್ತಾ ಇತ್ತು. ಸೊ ಇದನ್ನು ನಾವೀಗ ಸೂಜಿ ದಾರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಉದ್ದ ಬೇಕೋ ಗಾರ್ಲ್ಯಾಂಡು ಅಷ್ಟುದ್ದ ದಾರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ನಾನು ಚುಚ್ತಾ ಇದ್ದೀನಿ. ಇದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಬಟ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆಗತ್ತೆ.
ಈಗ ಪೇಪರ್ ಲಾಸ್ಟ್ ಪೇಪರ್ನ ತುದಿ ಇಟ್ಕೊಂಡು ಎಷ್ಟು ತಿರುಗುತ್ತಲ್ಲ ಅಷ್ಟು ಎಲ್ಲಾನು ತಿರುಗಿಸಿ ಇದನ್ನು ಓಪನ್ ಅಪ್ ಮಾಡಬೇಕು. ನಾನು ಗ್ರೀನ್ ಹಾಕಬೇಕಿತ್ತು, ಸಿಗಲಿಲ್ಲ. ಹಾಗಾಗಿ ಆರೆಂಜ್ ತೊಗೊಂಡು ಬಂದು ಆ ಕಡೆ ಈ ಕಡೆ ಆರೆಂಜ್ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಸಿಗ್ಸೋದಕ್ಕೆ ಅಂದ್ಬಿಟ್ಟು ಅಗ್ಲಕ್ಕೆ ದಾರ ಕೂಡ ಬಿಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಗ್ರೀನ್ ಕಲರ್ ಪೆಟಲ್ಸ್ನ ಕೂಡ ಅಂಟಿಸಿದ್ದೀನಿ. ಆ್ಯಂಡ್ ಈ ಮೊಗ್ಗು ನಾನು ಪೇಪರ್ಗೆ ಅಂಟಿಸ್ಬಿಟ್ಟಿದ್ದೀನಿ. ಸೊ ಇದೂ ಲೈಟ್ ಆಗಿರುತ್ತೆ, ಇದು ಪೇಪರ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಅಂಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು. ಇಷ್ಟ ಆಯ್ತಾ ನಿಮಗೆ? ನನಗಂತೂ ತುಂಬಾ ಇಷ್ಟ ಆಯ್ತು. ನಾವು ಮಾಡಿದ್ದು ನಮಗೆ ತುಂಬಾ ಇಷ್ಟ ಆಗುತ್ತಲ್ವಾ. ಸ್ವಲ್ಪ ಎಫರ್ಟ್ ಹಿಡಿಸುತ್ತೆ ಸ್ನೇಹಿತರೆ, ಒಂದೇ ದಿನದಲ್ಲಿ ಮುಗ್ದಿಲ್ಲ. ನನಗೆ ಟೈಮ್ ಸಿಕ್ಕಿರಲಿಲ್ಲ ಫುಲ್ ಒಂದೇ ದಿನ ಕಂಪ್ಲೀಟ್ ಮಾಡೋದಕ್ಕೆ. ಮಾರನೇ ದಿನ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಮೀಟಿಂಗ್ ಯು ನೆಕ್ಸ್ಟ್ ಡೇ. ಸೊ ನೆನ್ನೆ ಎಲ್ಲ ತೆಗೆದು ಊಟಕ್ಕೆ ಹಾಕಿದ್ನಲ್ಲ, ಇವತ್ತೆಲ್ಲನೂ ಕೂಡ ಇಲ್ಲ ಮತ್ತೆ ಹಾಕ್ತಾ ಇದ್ದೀನಿ. ಸೊ ಈಗ ಟೈಮ್ ಬಂದು 12 ಆಗ್ತಾ ಇದೆ. ಮನೇಲಿ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೀನಿ. ಯಾಕಂದರೆ ನಾಳೆಯಿಂದ ಅಂತೂ ಮತ್ತೆ ಕ್ಲೀನಿಂಗ್ ಮಾಡೋಕ್ಕಾಗೋದಿಲ್ಲ. ನಾಳೆಯಿಂದ ಹಬ್ಬದ ಪ್ರಿಪರೇಷನ್ ಶುರು ಮಾಡಬೇಕು. ಅಂದರೆ ಹಬ್ಬ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಜೋಡಿಸ್ಕೊಳ್ಬೇಕು. ಸೊ ಕ್ಲೀನಿಂಗ್ ಇವತ್ತಿಗೆ ಬಂತು. ಮತ್ತು ಸ್ನೇಹಿತರೆ, ತುಂಬ ಟಾಸ್ಕ್ಗಳಿದೆ ಹಬ್ಬಕ್ಕೆ. ಅಂದರೆ ಹಬ್ಬದ ದಿನಾನೇ ಎಲ್ಲನೂ ಮಾಡ್ಕೊಡ್ಬೋದು, ಆದರೆ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿಬಿಡುತ್ತೆ. ಆದಷ್ಟು ಎಲ್ಲನೂ ಬೇಗ ಮಾಡ್ಕೊಳ್ಳೋಣ, ಆರಾಮಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿಂದಾನೇ ಪ್ರಿಪರೇಷನ್ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪ್ರಿಪರೇಷನ್ ಅಂದರೆ ಶಾಪಿಂಗ್. ಏನೆಲ್ಲ ಬೇಕೋ ಹೊರಗಡೆಯಿಂದ ಸಾಮಾನುಗಳು ಅದನ್ನೆಲ್ಲ ಇವತ್ತೇ ತಂದುಬಿಡೋಣ. ನಾಳೆ ಹೋದರೆ ಏನು ಅಂದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಆ ಥರ ಟೈಮ್ ಜಾಸ್ತಿ ಹಿಡಿಸೋದ್ರಿಂದ ಮನೆಯಲ್ಲಿ ಯಾವ ಕೆಲಸಗಳು ಆಗೋದೇ ಇಲ್ಲ. ಆಲ್ಮೋಸ್ಟ್ ನಾವು ಹಬ್ಬದ ದಿನ ಹೂವು ಮುಡಿಸೋದು, ದೀಪ ಹಚ್ಚೋದು ಆ್ಯಂಡ್ ಪೂಜೆ ಮಾಡೋದು ಅಷ್ಟನ್ನೇ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇಷ್ಟು ಪ್ಲ್ಯಾನಿಂಗಲ್ಲಿ ಇದೆ. ಇವತ್ತು ನಾನು ಏನೆಲ್ಲ ಬೇಕು ನಾಳೆಗೆ ಎಲ್ಲನೂ ಇವತ್ತೇ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಮುಂಚೆ ಲೀಸ್ಟ್ ಮಾಡಬೇಕು ಏನೆಲ್ಲ ಸಾಮಾನು ಬೇಕು ಅಂಥೇಳಿ. ಮನೆಗೂ ಸ್ವಲ್ಪ ಸಾಮಾನು ಖಾಲಿಯಾಗಿದೆ, ಅದನ್ನು ಕೂಡ ತರಬೇಕು. ಹಾಗೆ ಹಬ್ಬಕ್ಕೆ ಏನೆಲ್ಲ ಬೇಕೋ ಅದನ್ನು ಕೂಡ ತರಬೇಕು. ಸೊ ಬನ್ನಿ ಮೊದಲಿಗೆ ಇದನ್ನು ಮುಗಿಸೋಣ. ಸೊ ಕರ್ಟನ್ ಹಾಕೋದಕ್ಕೆ ಈಸಿ ಆಗುತ್ತೆ ಅನ್ನಲ್ಲ, ಯಾಕೆ ಅಂದರೆ ಈ ಥರ ನೆನ್ನೆ ಒಂದು ದಾರ ಕಟ್ಟಿದ್ದೆ. ಈಗ ಜಸ್ಟ್ ಇದ್ರೊಳಗಡೆ ಪೈಪ್ಸನ್ನು ಹಾಕಿದ್ರೆ ಕರ್ಟನ್ ಸೆಟ್ ಆಗುತ್ತೆ. ಅದರ ಜೊತೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದರೆ ನೋಡಿ, ಈ ಥರ ರಿಂಗ್ಸ್ ಎಲ್ಲ ಬಂದ್ಬಿಟ್ಟಿರುತ್ತಲ್ವ, ಆ ರಿಂಗ್ಸನ್ನು ಅಲ್ಲಿ ಇಲ್ಲಿ ಮಷೀನಲ್ಲಿ ಬಿದೋಗುತ್ತೆ, ಶಬ್ದ ಬರುತ್ತೆ ವಾಶ್ ಹಾಕಬೇಕಾದ್ರೆ. ಸೊ ಈ ಥರ ಮಾಡಿದಾಗ ಹತ್ರ ಏನೂ ಆಗೋದಿಲ್ಲ. ಸೊ ಈಸಿ ಅಲ್ಲ, ನೈಸ್ ಹ್ಯಾಕ್. ಜಾಸ್ತಿ ಏನು ಬಿಟ್ಕೊಂಡಿಲ್ಲ, ಅದರಲ್ಲೊಂದು ಇದರಲ್ಲೊಂದು. ಸೊ ಇದು ಡೇ ಟೈಮ್ದು ಕರ್ಟನು, ಅದು ನೈಟ್ ಕರ್ಟನು. ಸೊ ಎರಡಕ್ಕೂ ಹಾಗೆ ಮಾಡಿದ್ದೆ. ಇದರದ್ದು ಹೊಸದಿದು, ಹಾಗಾಗಿ ಇದೇನು ಬಿಟ್ಕೊಂಡಿಲ್ಲ ಒಂದೂ, ಬಟ್ ಹಾಕೋದಕ್ಕೆ ಈಸಿ. ಈಗ ಮೆನ್ಯೂ ಡಿಸೈಡ್ ಮಾಡೋಣ. ತಿಂಡಿಗೇನು? ಮಾರ್ನಿಂಗ್ ಪುಳಿಯೋಗರೆಗೆ ಸೊ ಪುಳಿಯೋಗರೆಗೆ ತಿಂಡಿ ಸಾರಿ ತಿಂಡಿಗೆ ಪುಳಿಯೋಗರೆ. ಅದು ಗೊಜ್ಜು ಇಲ್ಲ ಅಂದರೆ ಗೊಜ್ಜುಗೆ ಪೌಡರ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಅದಕ್ಕೆ ಮೇನು ಹುಣಸೆ ಹಣ್ಣು, ಬೆಲ್ಲ ಇದೆ, ಆದರೆ ಖಾಲಿ ಆಗುತ್ತೆ ಅವತ್ತೇನಾದರೂ ಮಾಡಿದ್ರೆ. ಓ ಮೈ ಗಾಡ್, ನಾಳೆನೇ ನಾನು ಹೂರಣ ಮಾಡಿಡಬೇಕು. ಅವತ್ತೊಂದು ದಿನ ಹಬ್ಬದ ದಿನ ಅಂತೂ ಮಾಡೋಕ್ಕಾಗೋದಿಲ್ಲ. ಸೊ ಈಗ ತಿಂಡಿಗಾಯಿತು. ಅಡುಗೆಗೆ ಬಂದರೆ ಸ್ವೀಟ್ಗೆ ಒಬ್ಬಟ್ಟಿಗೆ ಈ ಸರಿ ಗೋಧಿ ಹಿಟ್ಟಲ್ಲೇ ಕಲಸೋಣ ಅಂತ ಇದ್ದೀನಿ. ಸೊ ಇಷ್ಟು ಸ್ವೀಟ್ಗಾಯಿತು. ಅದಕ್ಕೆ ಕಾಯಿ ಬೇಕು, ಕಾಯಿನೂ ಖಾಲಿಯಾಗಿದೆ. ಆ್ಯಂಡ್ ನಾವು ತಾಂಬೂಲನೂ ಕೊಡಬೇಕಲ್ಲ, ಅದಕ್ಕೆ ಕಾಯಿ ತೊಗೊಬೇಕು. ಅದರ ಜೊತೆ ಹಣ್ಣು, ಬಾಳೆಹಣ್ಣು ಬೇಕು. ಅದ್ರ ಜೊತೆ 5 ಥರದ್ದು ಹಣ್ಣುಗಳು ಬೇಕು ಅಲ್ಲಿ ನೈವೇದ್ಯ ಮಾಡೋದಕ್ಕೆ. 5 ಇಡಬೇಕು, 7 ಇಡಬೇಕು, ಅಥವಾ 9 ಇಡಬೇಕು.
ಯಾವ್ದು ಸಿಗುತ್ತೋ ಅದನ್ನು ತೊಗೊಂಡು ಬರ್ತೀನಿ. ಹೂವು ನಾನು ಸಾಮಂತಿಗೆ ಹೂವು ಮಾರು ತರಿಸಿದ್ದೀನಿ. ಅದ್ರ ಜೊತೆ ರೋಸು ಇದೆ, ಅದರ ಜೊತೆ ಇನ್ನು ಲೋಟಸ್ ಆ್ಯಂಡ್ ಮಲ್ಲಿಗೆ ಅಥವಾ ಮರ್ಲೆ ಯಾವುದಾದ್ರೂ ಒಂದು ತರಬೇಕು. ಅದು ನಾನು ಇವತ್ತು ತರೋದಿಲ್ಲ, ಫ್ರೆಶ್ ಆಗಿರಲಿ ಅಂದ್ಬಿಟ್ಟು ನಾಳೆನೇ ತರ್ತೀನಿ. ಇವತ್ತಾದರೂ ತೊಗೊಳ್ಳಿ, ನಾಳೆ ಆದರೂ ತೊಗೊಳ್ಳಿ, ಸೇಮ್ ರೇಟು. ಬೆಂಗಳೂರಲ್ಲಿ ಒಂದು ವಾರದ ಮುಂಚೆನೇ ಹೂಗಳ ರೇಟ್ ಎಲ್ಲನೂ ಜಾಸ್ತಿ ಆಗಿಬಿಟ್ಟಿರುತ್ತೆ. ಮಾವಿನೆಲೆ, ಬಾಳೆಕಂದು ಎಲ್ಲನೂ ನಾಳೆ. ಸೊ ಅಡುಗೆಗೆ ಈಗ ಲಿಸ್ಟ್ ಮಾಡೋಣ, ಮೆನ್ಯೂ ಏನು ಬೇಕು ಅಂತ. ಮೊದಲು ಮೆನ್ಯೂ ಮಾಡೋಣ, ಆಮೇಲೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ನೋಡೋಣ. ಈ ಸರಿ ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ ಬೀಜದ್ದು ಕೋಸಂಬರಿ ಮಾಡೋಣ ಅಂತ ಅನ್ನಿಸ್ತಾ ಇದೆ. ನಾಳೆ ಇಂಡಿಪೆಂಡೆನ್ಸ್ ಡೇ, ನಮ್ಮ ಸಾನುಗೆ ಬೆಳಿಗ್ಗೆ ಬೇಗ ಹೋಗಬೇಕು. ನಾನು ತಿಂಡಿ ನಾಳೆ ಬೇಗ ಮಾಡೋದಿಲ್ಲ, ಅದಕ್ಕೆ ಬ್ರೆಡ್ ತರಬೇಕು. ಬ್ರೆಡ್ ಮತ್ತು ಹಾಲು ಕೊಟ್ಟು ಕಳ್ಸೋಣ ಅಂತ ಇದ್ದೀನಿ. ತುಂಬ ದಿನ ಆಯಿತು ಪೂರಿ ಮಾಡು ಅಂತಲೂ ಹೇಳ್ಬೋದು. ಸೊ ಪೂರಿಗೆ ಗೊಜ್ಜು ಬೇಕು. ಗೊಜ್ಜು ಆಯಿತು, ಲೀಸ್ಟ್ ಎಲ್ಲ ಪ್ರಿಪೇರ್ ಆಯಿತು. ಈಗ ಹೊರಡ್ತೀನಿ. ಎವ್ರಿ ಟೈಮ್ ಏನಾಗುತ್ತೆ ಗೊತ್ತಾ, ಈ ಥರ ಲೀಸ್ಟ್ ಮಾಡ್ತೀನ, ಲೀಸ್ಟೇ ತೊಗೊಂಡೋಗೋದಿಲ್ಲ. ಫೋಟೋ ತೆಗೆದುಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀನಿ, ತೊಗೊಳ್ಳೋದೇ ಮರ್ತ್ಕೊಳ್ತೀನಿ. ಸದ್ಯ ಈಗಲೇ ನೆನಪಾಯಿತು. ಓಕೆ, ಈಗ ನಡೀರಿ ಶಾಪಿಂಗ್ ಹೋಗಿ ಬರೋಣ. ಎಷ್ಟು ಶಾಪಿಂಗ್ ಆಗಿದೆ ಅಂದರೆ ಸ್ನೇಹಿತರೆ, ಎತ್ತಕ್ಕಾಗ್ತಾ ಇಲ್ಲ, ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಲಿಫ್ಟ್ ಇದೆ ಅಂತ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಈ ಬ್ಯಾಗ್ನ ಇಲ್ಲೇ ಇಟ್ಬಿಡ್ತಿದ್ದೆ, ರಾಜೇಶ್ಗೆ ಎತ್ಕೊಂಡು ಬನ್ನಿ ಅಂತ. ಅದರ್ವೈಸ್ 2-3 ಬ್ಯಾಗ್ಸ್ ತಂದು ಸ್ವಲ್ಪ ತೊಗೊಂಡೋಗ್ತಾ ಇದ್ದೆ. ಇಷ್ಟೊಂದು ಎತ್ಕೊಂಡು ಮೇಲೆ ಹತ್ತಕ್ಕಾಗೋದಿಲ್ಲ. ಇವತ್ತು ಏನೇನು ಸಾಮಾನು ತಂದಿದ್ದೀನೋ ಅದನ್ನು ಅನ್ಪ್ಯಾಕ್ ವಿಡಿಯೋ ನಾಳೆ ತೋರಿಸ್ತೀನಿ. ಇವತ್ತು ಈ ವ್ಲಾಗ್ ತುಂಬಾ ಲೆಂತಿ ಆಗಿಬಿಡುತ್ತೆ, ಹಾಗಾಗಿ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ಮುಂದಿನ ವಿಡಿಯೋಲಿ. ಈ ಕ್ರೇಪ್ ಪೇಪರ್ ನೆನೆ ತಂದಿದ್ದು ಸಾಕಾಗಿರಲಿಲ್ಲ ಅಂದ್ಬಿಟ್ಟು ಇವತ್ತು ಮತ್ತೆ ತೊಗೊಂಡು ಬಂದಿದ್ದೀನಿ.